ಚೆನ್ನಕ್ಕ ಅಂತ. ಆಕೆ ಅವಳ ಜೀವನದಲ್ಲಿ ಒಂದು ದೊಡ್ಡ ಕನಸು, ಒಂದೆಳೆ ಮಾಂಗಲ್ಯ ಚೇಂಜ್ ಮಾಡ್ಸಾಕಬೇಕು ಕತ್ತಿಗೆ ಅಂತ. ಅವಳು ಕಷ್ಟಪಟ್ಟು ಕೂಲಿ ನಾಲಿ ಮಾಡಿ ಸಂಪಾದನೆ ಮಾಡಿ ಶ್ರೀಶಕ್ತಿ ಸಂಘದಲ್ಲಿ ಸಾಲಾಗಿಲ್ಲ ಮಾಡಿ ಒಂದು 25 ಗ್ರಾಮ್ ಚೇಂಜ್ ಮಾಡಿಸ್ಕೊಬಿಟ್ಟು, ಸುಮ್ಮನೆ ಮಾಡಿಸ್ಕೊಬಿಟ್ಟು ಮನೆ ಮಡಿಕೊಬಿಟ್ರೆ ಆಯ್ತದ, ಊರಿಗೆಲ್ಲ ತೋರಿಸ್ಬೇಕಲ್ಲ. ಬೆಳಿಗ್ಗೆ ಎದ್ಲು ಸ್ನಾನ ಮಾಡಿಕೊಂಡು ಒಳ್ಳೆ ಸೀರೆ ಹಾಕೊಂಡು ಕೂತ್ಕೆಗೆ ಚೈನ್ ಹಾಕೊಂಡು ಬೆಳಿಗ್ಗೆ 7 ಗಂಟೆಗೆ ನಾಷ್ಟ ಮಾಡ್ಕೊಂಡು ಮನೆ ಬಾಗಿಲು ಕೂತ್ಬಿಟ್ಲು. ರೋಡ್ ಪಕ್ಕದಲ್ಲೇ ಮನೆ ಇತ್ತು, ಈ ಹೋಗೂರೆಲ್ಲ ನನ್ನ ಚೈನ್ ನೋಡ್ಲಿ ಅಂತ ಕೂತ್ಬಿಟ್ಲು. ಯಾವ್ರು ಯಾಕೆ ಇವ್ರು ಚೈನ್ ನೋಡೋರು, ಹೋಯ್ತಿದ್ರು ಅವ್ರ ಪಾಡ್ಗವ್ರು, ಯಾಕೋ ನೋಡ್ತಿಲ್ವಲ್ಲ. ಕೊನೆಗೊಂದು ತೀರ್ಮಾನ ಮಾಡಿದ್ಲು, ನಾನೇ ಮಾತಾಡ್ಸುವ ಅಂತ. ಯಾರೋ ರೋಡಾಗ ಹೋಯ್ತಾರು ಕೇಳ, ಸರೋಜಕ್ಕ ಚೆನ್ನಾಗಿದೆಯಾ ಅನ್ನೋದು. ಹೂಕಣವ ಚೆನ್ನಾಗಿವ್ನಿ ಅಂತ ಅವಳು ತಿರ್ಕೊಂಡ್ರೆ, ಮಗಳು ಚೆನ್ನಾಗವಳ ಅನ್ನೋದು ಕತ್ತಿಂಗ್ ಕೆರೀದು. ಯಾಕೆ ಕತ್ ಕೆರೀದು ಅಂದರೆ ಕೂತ್ಗೆದ್ರು ಚೈನ್ ನೋಡ್ಲಿ ಅಂತ. ಅವಳು ಚೈನ್ ನೋಡಲೇ ಇಲ್ಲ, ಚೆನ್ನಾಗವಳು ಕಣವ ಅಂತ ಹೊಟ್ಟೆ ಹೋದ್ರು. ಅವಳು ಕಣ್ಣಿಂಗೋಗ ಚೈನ್ ಕಾಣ್ಲಿ ಇವಳು ಕಣ್ಗ, ಯಾವ ಮಾಡಿಸ್ಕೊಂಡೆ ಅಂತ ಕೇಳೋಕಿಲ್ಲ ಇವಳನ್ನ. ಅವಳು ಹೊಂಟು ಅದ್ಯಾರೋ ಹೋಯ್ತಾವ, ರಾಮಣ್ಣ ಚೆನ್ನಾಗಿದ್ದೀರಾ ಅನ್ನೋದು ಕತ್ ಪರ ಪರ ಪರಂಗೆ ಕೆರೀದು. ಹೋದವರೆಲ್ಲ ಮಾತಾಡ್ಸೋದು ಕತ್ ಕೆರೀದು. ಅವ್ರ ಮನೆಕನಾಗ ನೋಡ್ನೇವಲ್ರು, ಕೆರೆದು 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 ಕತ್ತು ಕ್ಯಾಂಪ್ಗೆ ಆಗೋಯ್ತು. ಅಯ್ಯೋ ಕಣ್ಣಾಳಾಗೂರ ಒಬ್ರಾರ ಚೈನ್ ಅವ ಮಾಡಿಸ್ಕೊಂಡೆ ಅಂದೆ ಹೋದ್ರಲ್ಲ. ನಲ್ಲಿ ನೀರು ಬರ್ತಾವ ಮನೆ ತಾವೆಯ ಬಿಂದಿಗೆ ತಗೊಂಡು ಊರು ಮುಂದಕ್ಕೆ ಬಂದ್ಬಿಟ್ಲು. ಇದ್ಯಾಕಕ್ಕ ನಿಮ್ಮ ಮನೆ ತಾವ ನಲ್ಲಿ ಅದಲ್ಲ, ಕೆಟ್ಟೋಗದೆ ಕಣವ ಕೆಟ್ಟೋಗದೆ ಅನ್ನೋದು ಅಲ್ಲೂ ಕತ್ತ ಪರ ಪರಂಗೆ ಕೆರೀದು. ನಲ್ಲಿ ತಾವು 25 ಜನ ತಾಯ್ದಿರವ್ರೆ, ಅವ್ರಾರು ಅಮ್ಮ ಚೆನ್ನಮ್ಮ ಚೈನ್ ಯಾವಾಗ ಮಾಡಿಸ್ಕೊಂಡೆ ಅಂತ ಕೇಳಲೇ ಇಲ್ಲ. ಬೇಡ ಅವಳು ಕಷ್ಟ, ಮನೇಲಿ ದಂಡೆ ತಪ್ಪಲೆ ಚೊಂಬು ಎಲ್ಕ ನೀರು ತುಂಬೋಳೆ ಪಾಪ. 30 ಬಿಂದಿಗೆ ನೀರು ಹಿಡ್ಕ ಬಂದ್ರು, ಒಬ್ರು ಕೇಳ್ದೆ ಹೋದ್ರು. ತಲೆ ಕೆಟ್ಟೋಯ್ತವಳು. ರಾತ್ರಿ 9 ಗಂಟೆ ಅನ್ನ ಸೇರ್ತಾ ಇಲ್ಲ, ಕಷ್ಟಪಟ್ಟು ಚೈನ್ ಮಾಡಿಸ್ಕೊಂಡು ಒಬ್ರಾರವ್ರು ಕಣ್ಣಿಂಗ್ ಹೋಗ, ಇವ್ರು 4 ಸೇದೋಗ ಯಾವಾಗ ಮಾಡಿಸ್ಕೊಂಡೆ ಮೀ ಚೈನ ಅಂತ ಕೇಳ್ದೆ ಹೋದ್ರಲ್ಲ. ಕೊನೆಗೆ ಹೊಟ್ಟೆ ಉರಿಯ ತಡೀಕಾಗದೆ ಮನೆ ಇಂಚರ ಒಂದು ಉಲ್ಮೆದೆ ಇತ್ತು, ಬೆಂಕಿನೇ ಸ್ಬಿಟ್ಲು ಉಲ್ಮೆದಗೆ. ದಗ ದಗ ದಗದ್ ಉರಿತಾ ಇದೆ. ಅಯ್ಯಯ್ಯೋ ನನ್ನ ಉಲ್ಮೆದೆ, ಅಯ್ಯಯ್ಯೋ ನನ್ನ ಉಲ್ಮೆದೆ ಅಂತ ಬಡ್ಕೊಂಬಿಟ್ಲು. ಊರು ಜನವೆಲ್ಲ ಸೇರ್ಕೊಂಬಿಟ್ರು. ಎಲ್ಲ ಬಂದು ಕೆಡ್ಸ್ರಪ್ಪ ಅಂತವ್ರೆ. ಅಲ್ಲೂ ಎದೆ ಕೆಚ್ಕತ್ತವಳೆ ಚೈನ್ ನೋಡ್ಲಿ ಅಂತ. ಅಲ್ಲೂ ಒಬ್ರು ನೋಡ್ತಿಲ್ಲ, ಅಲ್ಲೂ ನೋಡ್ತಿಲ್ಲ ಅವ್ರ ಮನಕನ. ಎಲ್ಲ ಬೆಂಕಿ ಕೆಡಿಸ್ತಿದ್ರು. ಕೊನೆಗೆ ಯಾರೋ ಪಾಪ ಮುದುಕಮ್ಮ ನೋಡಿದ್ಲು. ಆ ಬೆಂಕಿ ಜ್ವಾಲೆಗೆ ಚೈನ್ ಪಳಕ ಪಳಕ ಅಂತ ಹೊಳಿತಿತ್ತಲ್ಲ. ಅವಳು ಬಂದು ಹಣೆ ಮೇಲೆ ಕೈ ಉರ್ಕೊಂಡು, ಚೆನ್ನಿ ಚೈನ ಯಾವಾಗ ಮಾಡಿಸ್ಕೊಂಡಮ್ಮಿ ಚೆನ್ನಾಗದೆ ಅಂದ್ಲು. ಅಯ್ಯೋ ನೀನು ನೆಗದು ಬಿದ್ದಾಗ ಈ ಮಾತವ ಆ ಥರ ಕೇಳಿದ್ರೆ ನಾನು ಯಾಕೆ ಉಳ್ ಮೇಲೆ ಬೆಂಕಿ ಹಚ್ತಿದ್ದೆ ಅಂದ್ಲು ಅವಳು. ಜಗತ್ತೇ ನೋಡಿ ಮೆಚ್ಕೋಬೇಕು ನೋಡ್ರಿ, ನಮ್ಮನ್ನ ಹೊಗಳ್ಬೇಕು. ನಮ್ಮನ್ನ ನಾವು ಸಂತೋಷವಾಗಿರ್ಬೇಕು ಅಂದರೆ ಕೆಲವು ವಿಚಾರಗಳನ್ನು ಬಿಟ್ಟುಬಿಟ್ರು ಒಳ್ಳೇದು. ಯಾವುದು? ನಮ್ಮನ್ನೆಲ್ಲ ಹೊಗಳ್ಬೇಕು, ನಮ್ಮ ಸಿರಿವಂತಿಕೆ ನೋಡ್ಬಿಟ್ಟು ಮಾತಾಡಬೇಕು, ನಮ್ಮ ಗಳಿಕೆ ಬಗ್ಗೆ ಈ ಜಗತ್ತೆಲ್ಲ ಮೆಚ್ಕೊಳ್ಬೇಕು. ಇವೆಲ್ಲ ಅನ್ಕೊಂಬಿಟ್ರೆ ಖಂಡಿತ ನೆಮ್ಮದಿ ಇಲ್ಲ. ನಮಗೆಲ್ಲ ಏನಂದರೆ ನಾವು ಚೆನ್ನಾಗಿದ್ದೀವಿ ಹಂಗಿಲ್ಲ, ನಮ್ಮ ಚಂದವನ್ನು ಇನ್ನೊಬ್ರು ಹೇಳ್ಬೇಕು. ನೀವು ಭಾಳ ಚೆನ್ನಾಗಿದ್ದೀರಿ ಅನ್ಬೇಕು. ನಾನು ಆಡ್ಬಿಟ್ಟು ಸ್ಟೇಜ್ ಬಿಟ್ಟು ಕೆಳಗೆ ಕೇಳಿದ್ರೆ ಎಲ್ಲ ಹೊಗಳ್ಬೇಕು, ಬಂದು ಸಖತ್ತಾಗಿ ಆಡಿದ್ರಿ ಸರ್, ಸೂಪರಾಗಿ ಆಡಿದ್ರಿ ಸರ್. ಅದನ್ನು ತುಂಬ ನಿರೀಕ್ಷೆ ಮಾಡಿದ್ರೆ ಕೆಲವು ಸಲ ತಪ್ಪಾಗ್ತದೆ. ಯಾಕೆ ಅಂದರೆ ಎಷ್ಟೇ ಚಂದವಾಗಿ ನಾವು ಆಡಿದ್ರು ಕೆಲವು ಗೀತ ಅನಿಸಿರುವುದಿಲ್ಲ. ಎಷ್ಟೇ ಚಂದವಾದ ಕಾರ್ಯಕ್ರಮ ನಾವು ಮಾಡಿದ್ರು ಕೆಲವರು ಮನ್ಸಿಗೆ ಅದೇನೋ ಕಸಿವಿಸಿ. ಈ ಜಿಪುಣತನದ ಒಂದು ಕತೆ ಹೇಳ್ಬಿಟ್ರೆ ಈ ಜಿಪುಣರಿಗೆಲ್ಲ ಸ್ವಲ್ಪ ಕೋಪ ನನ್ನ ಬಗ್ಗೆ. ಇವನೇನೋ ಅಂತಾನೆ ಖರ್ಚು ಮಾಡಿಬಿಡೋಕಾಯ್ತದೆ ಅಂದರೆ ಅಂತಾರೆ ಕೂತ್ಕೊಂಡು. ಇನ್ನು ಕೆಲವರು ಅಪ್ಪ ಅವನ್ನ ಮಟ್ಟಿಗೆ ನೋಡ್ಕೊಂಡಿರೋದಿಲ್ಲ, ಸರಿಯಾಗಿ ನೋಡ್ಕೋದಿಲ್ಲ. ಅಪ್ಪ ಅವನ್ನ ತಗೊಂಡೋಗಿ ವೃದ್ಧಾಶ್ರಮಕ್ಕೆ ಸೇರಿಸ್ಬಿಡ್ತಾರೆ. ಸರಿಯಾಗಿ ಮಕ್ಕಳು ಅಂದರೆ ಕೋಪ ಹತ್ಬಿಡ್ತಾರೆ, ಕೆಚ್ಚಾಕ್ಬಿಡ್ಬೇಕು ಇವನಿಗೆ ಅಂತ. ಯಾಕೆಂದ್ರೆ ಅವ್ರು ಅವನ್ನ ಕರ್ಕೋಗಿ ಅಲ್ಲೇ ಬಿಟ್ಬಿಟ್ಟವ್ರು ಅವ್ರು. ಅದು ಅವ್ರ ಸಮಸ್ಯೆ, ನನ್ನ ಸಮಸ್ಯೆ ಅಲ್ಲ ಇದು. ಯಾಕೆ ಅಂದರೆ ಸಂತೋಷಂ ಜನಪ್ರಾಜ್ಞಂ ಈಶ್ವರ ಪೂಜನಂ. ಒಳ್ಳೆ ವಿಚಾರಗಳನ್ನು ನಗುವಿನ ಮೂಲಕ ಜನಗಳಿಗೆ ಉಣಬಡಿಸೋದು ಶಿವನ ಪೂಜೆಗೆ ಸಮಾನ ಅಂತ. ಶಿವನ ಪೂಜೆಗೆ ಸಮಾನ ಅಂತ.